ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವೇರಿ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಿಲ್ವಲ್ಲ. ಭಟ್ರೆ ಓರಿ ಏನ್ರಿ? ಭಟ್ರೆ, ಕಾವೇರಿ ಎಲ್ಲಿ ಹೋಗಿದ್ದಾಳೆ? ಅವರು ಬೆಳ್ಳಂಬೆಳಗ್ಗೆ ಏನೋ ಜರೂರತ್ ಕೆಲಸ ಐತಿ ಅಂತ ಹೋದ್ರಿ. ಹೌದಾ? ಸರಿ, ನೀವು ಹೋಗಿ ಕಾಫಿ ತಗೊಂಡ್ ಬನ್ನಿ. ಆತ್ರಿ ಕಾಫಿ ಕಾಫಿ ಕಾಫಿ. ಬೆಳಗ್ಗೆ ಹೋಗಿದ್ದಾಳೆ ಅಂದ್ರೆ ಯಾಕೋ ಏನೋ ಆಗ್ತಿದೆ ಅಂತ ಅನುಮಾನ ಬರ್ತಿದ್ಯಲ್ಲ. ಈ ಕಾವೇರಿ ಈ ತರ ಹೋದಾಗೆಲ್ಲ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡೇ ಇರ್ತಾಳೆ. ಏನಾಗಿರ್ಬೋದು ಅದು? ಭಟ್ರೆ, ಓರಿ ಒಂದು ಕಾಫಿ ಕೊಡಿ. ಆತ್ರಿ. ಹಾ, ತೇಜು, 1 ನಿಮಿಷ ಬನ್ನಿ. ಕಾವೇರಿ ಬೆಳಗ್ಗೆನೆ ಎಲ್ಲೋ ಹೋಗಿದ್ದಾಳೆ, ಕಾಣಿಸ್ತಾ ಇಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಏಯ್, ನಿನಗೆಲ್ಲದಕ್ಕೂ ಅನುಮಾನ ಬರುತ್ತಲ್ಲ. ಕೂತ್ರು ಅನುಮಾನ, ನಿಂತರು ಅನುಮಾನ, ಹೋದ್ರು ಅನುಮಾನ, ಬಂದ್ರು ಅನುಮಾನ. ಒಳ್ಳೆ ಅನುಮಾನದ ಪ್ರಾಣಿ ನೀನು. ನೋಡು, ಕಾವೇರಿ ನಮ್ಮ ಕಂಪನಿಗೆ CEO. ಅವಳಿಗೆ 1000 ಜವಾಬ್ದಾರಿಗಳಿರುತ್ತೆ, ಕೆಲಸಗಳಿರುತ್ತೆ, ಮರಿಬೇಡ. ಹೇಳ್ದೆ ಕೇಳ್ದೆ ಹೋಗೋ ಅಂತದ್ ಏನಿರುತ್ತೆ? ಅದ್ರಲ್ಲೂ ನೀವು ಕಾವೇರಿ ಕಾವೇರಿ ಅಂತ ಪ್ರತಿ ಕ್ಷಣ ಅವಳ ಪರವಾಗಿ ನಿಂತಿದ್ರಿ ತಾನೆ. ನಿಮ್ಗಾದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ನನಗೇನೋ ಪ್ರಬಲ ಬೇಲ್ ಮೇಲೆ ಆಚೆ ಬಂದಿರೋದಕ್ಕೆ, ನೆನೆ ಮನೆಯಲ್ಲಿ ಜಗಳ ಆಗಿರೋದಕ್ಕೆ ಬೇಸರ ಆಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಏಯ್, ನಿನ್ ಬಾಯಲ್ಲಿ ಒಳ್ಳೆ ಮಾತು ಬರೋದೇ ಇಲ್ವೇನೆ? ಇಂಥ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಕಾವೇರಿ ಮನೆ ಬಿಟ್ಟು ಹೋಗ್ತಾಳೆ? ಆಗಿರೋ ಅವಮಾನಕ್ಕೆ ಮನೆ ಬಿಟ್ಟು ಹೋಗೋದೇನು, ಪ್ರಾಣನೇ ಬಿಟ್ಟು ಹೋಗ್ಬೇಕು ಹಾಗಾಗಿರುತ್ತೆ. ಅಕ್ಕನ್ ಮುಂದೆ ತೊಡೆ ತಟ್ಟಿ ಬಾಹುಬಲಿ ತರ ಚಾಲೆಂಜ್ ಮಾಡಿದ್ರಲ್ಲ, ಈಗ ಪ್ರಬಲ ಬೇಲ್ ಮೇಲೆ ಆಚೆ ಬಂದ್ನಲ್ಲ, ನಿಮಗ್ ಅವಮಾನ ಆಗಿದ್ ತರ ಅನ್ನಿಸ್ತಿಲ್ವಾ? ಅನ್ನಿಸ್ತಾ ಇದೆ. ನಿಮಗೆ ಅನ್ಸಿರ್ಬೇಕಾದ್ರೆ ಇನ್ನು ಕಾವೇರಿಗೆ ಎಷ್ಟು ಅವಮಾನ ಆಗಿರ್ಬೇಕು ಯೋಚನೆ ಮಾಡಿ. ಮೊದ್ಲು ಫೋನ್ ಮಾಡಿ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ಕೇಳಿ. ವಿಲ್ ಅವಳ ಹೆಸರಲ್ಲಿದ್ದೀರಿ, ಏನಾದ್ರೂ ಹೆಚ್ಚು ಕಡಿಮೆ ಹೋಗ್ಬಿಟ್ರೆ ಆಮೇಲೆ ಆಸ್ತಿ ಎಲ್ಲ ಟ್ರಸ್ಟ್ಗೆ ಹೋಗ್ಬಿಡತ್ತೆ. ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ಹಾಗಾಯ್ತು ನಿನ್ ಕತೆ. ನನ್ ಬಗ್ಗೆ ನೀವೇನ್ ಬೇಕಾದ್ರೂ ಹೇಳ್ಕೊಳ್ಳಿ, ಮೊದ್ಲು ಕಾವೇರಿಗೆ ಫೋನ್ ಮಾಡಿ. ಆಯ್ತು. ತೇಜು ಕಾಲ್ ಮಾಡ್ತಿದ್ದಾರೆ, ಏನಂತ ಹೇಳಿ? ಹಲೋ ಕಾವೇರಿ, ಎಲ್ಲಿದ್ಯಾ? ಅದು ಬೆಳಗ್ಗೆ ಮನೇಲಿ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಅದು ನಾನು ಸ್ವಲ್ಪ ಆಚೆ ಬಂದಿದ್ದೆ. 1 ನಿಮಿಷ ಇರಿ, ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಹೇಳಿ ಸರ್, ಕಾಲ್ ಮಾಡಿದ್ರಿ? ನೀವು ಸ್ವಲ್ಪ ಸ್ಟೇಷನ್ವರೆಗೂ ಬರಕ್ಕಾಗತ್ತಾ? ಯಾಕೆ ಸರ್? ಸೋಲ್ತಾ ಇರೋ ಕೇಸನ್ನ ಗೆಲ್ಲೋದಕ್ಕೆ ಕೆಲವು ಉಪಾಯಗಳನ್ನ ಮಾಡಬೇಕಾಗತ್ತೆ, ಅದಕ್ಕೆ. ಸರಿ ಸರ್, ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಆಯ್ತು, ಹಾಗೆ ಮಾಡಿ. ಎಲ್ಲಿದ್ದಾಳಂತ್ರಿ? ಯಾಕ್ರಿ ಕಾಲ್ ಕಟ್ ಮಾಡಿದ್ಲು? ಯಾವ್ದೋ ಅರ್ಜೆಂಟ್ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಳೆ. ನಾವು ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಕಾಲ್ ಬಂತು, ಅದಕ್ಕೆ ಕಟ್ ಮಾಡಿದ್ಲು ಅಷ್ಟೇ. ತೇಜು, ನಾನು ಹೇಳೋದನ್ನ ಕೇಳಿಸ್. ಸಾಕು. ಭಟ್ರೆ, ಓರಿ ಕಾಫಿ ಆಚೆ ತಗೊಂಬನ್ನಿ. ಆತ್ರಿ. ಒಳ್ಳೆ. ಅಯ್ಯೋ, ಕಾವೇರಿ, ಏನು ದಿಢೀರಂತ ಬೆಳ್ಬೆಳ್ಗೆನೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ, ಏನಾಯ್ತು? ಪೂರ್ಣಿ, ಏನಾದ್ರೂ ಆದ್ರೇನೆ ನಾನು ಇಲ್ಲಿಗೆ ಬರ್ಬೇಕಾ? ನಿಮ್ನೆಲ್ಲ ನೋಡೋದಿಕ್ ನಾನು ಬರ್ಲೇಬಾರ್ದಾ? ಹಾಗಲ್ಲ, ದಿಢೀರಂತ ನೋಡಿದ್ನಲ್ಲ, ಗಾಬರಿ ಆಗೋಯ್ತು. ನೀನ್ ಬಾ ಒಳಗೆ. ಅಮ್ಮ, ಕಾವೇರಿ ಬಂದಿದ್ದಾಳೆ. ಏನಿದು? ಕಾವೇರಿ ಬೆಳಗ್ಗೆನೆ ಬಂದ್ಬಿಟ್ಟಿದ್ದಾಳೆ. ನಾನು ಮೋನಿಕನ್ಗೆ ಕಾಲ್ ಮಾಡಿ ವಾಯ್ಸ್ ನೋಟ್ ಹಾಕಿದ್ದಕ್ಕೆ ಅವಳು ನನಗೆ ರಿಟರ್ನ್ ವಾಯ್ಸ್ ನೋಟ್ ಹಾಕಿದ ವಿಚಾರ ಏನಾದ್ರು ಗೊತ್ತಾಗಿದೆಯಾ? ದೇವ್ರೆ, ಕಾವೇರಿ ವಿಷಯಕ್ಕೆ ಬರದೇ ಇರೋ ಹಾಗೆ ನೀನೇ ನೋಡ್ಕೊಳಪ್ಪ. ಕಾವೇರಿ, ಇದೇ ನಮ್ಮ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ತೊಂದರೆ ಆಯ್ತಾ? ಅಯ್ಯೋ,
ಏನಮ್ಮ ಇಬ್ರು ಸೇಮ್ ಪ್ರಶ್ನೆನೇ ಕೇಳ್ತಾ ಇದ್ದೀರಾ? ನಿನ್ನೆ ತಾನೇ ನಿನ್ನ ನೋಡಿ ತುಂಬಾ ದಿನ ಆಯ್ತು, ನಿನ್ ಜೊತೆ ಮಾತಾಡಿಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇದ್ದೆ. ಅದಕ್ಕೆ ನಾನ್ ಬೆಳಗ್ಗೆನೆ ನಿಮ್ಮಿಬ್ರನ್ನ ನೋಡೋಣ ಅಂತ ಬಂದ್ರೆ ನೀವಿಬ್ರು ಈ ತರ ಪ್ರಶ್ನೆ ಕೇಳ್ತಾ ಇದ್ದೀರಾ. ಆಕ್ಚುಲಿ 2-3 ದಿನ ಇಲ್ಲೇ ಇರೋಣ ಅಂತ ಬಂದೆ. ನೀವಿಬ್ರು ಈ ತರ ಪ್ರಶ್ನೆ ಮಾಡೋದನ್ನ ನೋಡಿ ನಾನ್ ಆರಾಮಾಗಿ ನಿಧಾನಕ್ಕೆ ಬರ್ಬೋದಾಗಿತ್ತು ಅಂತ ಅನಿಸ್ತಾ ಇದೆ. ಒಂದ್ ಕೆಲ್ಸ ಮಾಡ್ತೀನಿ, ಇವಾಗ ಹೋಗಿ ನಾನ್ ಆರಾಮಾಗಿ 2-3 ಅವರ್ ಬಿಟ್ಕೊಂಡ್ ಬರ್ತೀನಿ.